ಕೂಲಿ ಕಾರ್ಮಿಕರಿಗೆ ಬಹಳ ಅನ್ಯಾಯ ಮಾಡ್ತಾ ಇದೆ. ಏನು ಅನ್ಯಾಯ ಮಾಡ್ತಾ ಇದೆ ಅಂತಂದ್ರೆ, ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥದ್ದನ್ನ ಏನೇನೋ ಬೇರೆ ರೂಪದೊಳಗೆ ಕೂಡ ಹೆಸರನ್ನು ಬದಲಾವಣೆ ಮಾಡಿದ್ರು. ಹೆಸರು ಬದಲಾವಣೆ ಮಾಡಿದ್ದೇನೋ ಸಮಸ್ಯೆ ಇಲ್ಲ, ಆದರೆ ಕಾನೂನು ಕೂಡ ಬದಲಾವಣೆ ಮಾಡ್ತಾ ಇದೆ ಸರ್ಕಾರ. ಯಾವ ರೀತಿ ಕಾನೂನು ಬದಲಾವಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾವು ಅದರಿಂದನೂ ಕೂಡ ಇವತ್ತು ಬದುಕುವಂತ ಪರಿಸ್ಥಿತಿ ಒಳಗಿದ್ದೀವಿ. ಹಳ್ಳಿ ಒಳಗ ಒಂದು ಶಿಕ್ಷಣ ಕೂಡ ಅದರಿಂದನೂ ಕೂಡ ಜೀವನ ಮಾಡುವಂತ ಇದ್ರು. ಬಡವರು ಆಗಿರ್ಬೋದು ಮತ್ತು ಒಂಟಿ ಮಹಿಳೆಯರಾಗಿರ್ಬೋದು, ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದ ಎಷ್ಟೋ ಜೀವನ ಬಹಳ ಒಳ್ಳೇದಾಗಿದೆ. ಇದನ್ನ ಇವತ್ತು ಕಾನೂನು ಏನ್ ಮಾಡಿದೆ ಅಂತಂದ್ರೆ ಸರ್ಕಾರ ಉಲ್ಲಂಘನೆ ಮಾಡ್ತಾ ಇದೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮೊದಲ ಯಾವ ತರ ಕಾನೂನಿತ್ತು ಅದೇ ತರ ಕಾನೂನ ಮಾಡ್ಬೇಕಂತ ನಾವು ಹೇಳಕತ್ತೀವಿ. ಯಾಕೆ ಈ ಕಾನೂನು ಮಾಡಕತ್ತಿದ್ದಪ್ಪ ಸರ್ಕಾರ ಅಂತಂದ್ರೆ, ಯಾರು ಜನ ಕೆಲ್ಸಕ್ಕೆ ಹೋಗಿರಬಾರ್ದು, ಕೂಲಿನ ತಗೊಂಡಿರಬಾರ್ದು. ಅವರಾಗಲೇ ಕೇಳಿದಾಗ ನಾವು ಕೆಲಸ ಮಾಡ್ಬೇಕಂತ, ನಾವಾಗಲೇ ಕೇಳಿದಾಗ ಕೆಲಸ ಕೊಡಂಗಿಲ್ಲ ಅಂತ ಸರ್ಕಾರ. ಈ ರೀತಿ ಸರ್ಕಾರ ಕಾನೂನು ಜಾರಿ ತಂದಿದೆ. ಇವತ್ತು ಸರ್ಕಾರ ಏನ್ ಹೇಳ್ತಾ ಇದೆ, ಬೇರೆ ಊರಿಗೆ ವಲಸೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತ ಉದ್ಯೋಗ ಖಾತ್ರಿ ಯೋಜನೆ ಈ ರೀತಿ ಕಾನೂನು ಜಾರಿ ತಂತಂದ್ರೆ ಮತ್ತೆ ವಲಸೆ ಹೋಗುದು ನಮ್ದು ತಪ್ಪಂಗಿಲ್ಲ. ಇವತ್ತೆಷ್ಟೋ 60-70% ಹಳ್ಳಿ ಒಳಗೆ ಬಂದು ಉಳ್ಕೊಂಡಿದ್ದಾರೆ ಜನ. ಆ ಜನ ಮತ್ತೆ ಈ ಉದ್ಯೋಗ ಖಾತ್ರಿ ಯೋಜನೆ ಏನಾದ್ರೂ ನಮ್ಗೆ ಸ್ಟಾಪ್ ಆಯ್ತು ಅಂತಂದ್ರೆ, ಇದನ್ನ ಈ ಕಾನೂನನ್ನ ಬದಲಾವಣೆ ಮಾಡ್ಲಿಲ್ಲ ಅಂತಂದ್ರೆ ಮತ್ತೆ ಈ ಜನ ಮತ್ತೆ ಗಂಟು ಮಟ್ಟಿ ಕಟ್ಕೊಂಡು ಗೂಳಿ ಹೋಗುವಂತ ಪರಿಸ್ಥಿತಿ ಒಳಗೆ ಬರ್ಬೇಕಾಗ್ತದೆ. ಅದಕ್ಕೆ ಸರ್ಕಾರ ಇವತ್ತು ನೀವೇನಾದ್ರೂ ಈಗೇನ ನೀವು ಕಾನೂನನ್ನ ಬದಲಾವಣೆ ಮಾಡಿದಿರಿ, ಇದನ್ನೇನಾದ್ರೂ ನೀವು ಸರಿಯಾಗಿ ರೀತಿ ಹಿಂದೆ ತಕೊಳ್ಳಿಲ್ಲ ಅಂತಂದ್ರೆ ನಾವು ಮತ್ತೆ ದೊಡ್ಡ ಮಟ್ಟದೊಳಗೆ ಉಗ್ರ ಹೋರಾಟ ಮಾಡ್ಬೇಕಾಗ್ತದ. ಅದಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಮುಂದಿನ ವಾರದಲ್ಲಿ ನಾವು MP ಅವ್ರ ಮನೆಗೆ ಮುತ್ತಿಗೆ ಹಾಕ್ಬೇಕಾಗ್ತದೆ. MP ಅವರು ಈ ಕಾರ್ಮಿಕರ ಬಗ್ಗೆ, ಈ ಕೂಲಿ ಕಾರ್ಮಿಕರ ಬಗ್ಗೆ ತಾವು ತಮ್ಮ ಸರ್ಕಾರಕ್ಕ, ತಮ್ಮ ಪ್ರಧಾನಮಂತ್ರಿಗಳಿಗೆ ಹೇಳಿಕೆಯನ್ನು ಕೊಡಬೇಕು. ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತದೆ. ಮೊದಲು ಯಾವ ತರ ಕಾನೂನು ಇತ್ತು ಅದೇ ತರ ಕಾನೂನನ್ನು ತರಬೇಕು. ಈ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಜನ ಹೋರಾಟಕ್ಕೆ ಬರ್ತಾರ ಮತ್ತು ಬೀದಿಗಿಳಿಯುವಂತ ಪರಿಸ್ಥಿತಿ ಬರ್ತೈತಿ ಅನ್ನುವಂಥದ್ದನ್ನ ನೀವು ನಿಮ್ಮ ಪ್ರಧಾನಿಯವರಿಗೆ ನೀವು ತಿಳಿಸಬೇಕಾಗಿದೆ. ಕೊಟ್ಟುಕೊಂಡು ತಮ್ಮ ಒಂದು ಒಳ್ಳೆ ಆರೋಗ್ಯವನ್ನು ಇಟ್ಟುಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಈ ರೀತಿ ನೀವು ಕಾನೂನನ್ನ ಬದಲಾವಣೆ ಮಾಡಿದ್ರಪ್ಪ ಅಂತಂದ್ರ ನಾವೆಲ್ಲ ಕೂಲಿ ಕಾರ್ಮಿಕರು ಎಲ್ಲಿ ಹೋಗ್ಬೇಕ್ರಿ? ಕೂಲಿ ಕಾರ್ಮಿಕರಿಗೆ ಬಹಳ ಅನ್ಯಾಯ ಆಗ್ತದೆ. ಅದಕ್ಕೆ ನಾವು ಸರ್ಕಾರ ಕೇಳೋದು ಏನಂತಂದ್ರೆ, ನೀವು ಏನು ಮೊದಲಿತ್ತು ಕಾನೂನು ಅದೇ ಕಾನೂನನ್ನ ನೀವು ಜಾರಿ ತರಬೇಕು. ಒಂದ್ ವೇಳೆ ನೀವು ತರದೇ ಇದ್ರಪ್ಪ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ನಾ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾಕಂತಂದ್ರೆ ಎಚ್ಚರಿಕೆ ಕೊಡೋದಂತಂದ್ರೆ ಇದು ಯಾಕಂದ್ರೆ ಬಹಳ ಕಷ್ಟ ಆಗ್ತಾ ಇದೆ ನಮಗೆ. ಎಷ್ಟೋ ಹಳ್ಳಿ ಒಳಗೆ ನಮ್ದೊಂದು ಬದುಕ್ತಾ ಇದೀವಿ ನಾವು. ಇವತ್ತು ಬದುಕುದನ್ನ ನೀವ್ ಏನ್ ಮಾಡ್ತಾ ಇದೀರಿ ಅಂದ್ರೆ ಎಳೆದು ಬೀದಿಗೆ ಒಯ್ಯಾಕತ್ತೀರಿ. ನಮ್ಮನ್ನ ಎಳೆದು ಬೀದಿಗೆ ಒಗಿಬೇಡ್ರಿ. ಮೊದಲು ಯಾವ ತರ ಕಾನೂನು ಇತ್ತು ಅದೇ ಕಾನೂನು ತಗೊಂಬರ್ರಿ. ಇವತ್ತು ಸರ್ಕಾರ ಹೇಳ್ತದೆ, ಸುಗ್ಗಿ ಒಳಗ ನೀವು ಕೆಲಸ ಮಾಡೋಂಗಿಲ್ಲ, 60 ದಿನ ನ್ಯೂಟ್ರಲ್ ಆಗಿರ್ಬೇಕಂತೇಳಿ. ಭೂಮಿ ಇಲ್ಲದವ್ರು ನಾವೆಲ್ಲ ಏನ್ ಮಾಡ್ಬೇಕ್ರಿ? ರೈತರ ಕೆಲಸ 1 ದಿವಸ ಹೋಗ್ತೀವಿ, 2 ದಿವಸಕ್ಕೆ ಹೋಗ್ತೀವಿ, ಮತ್ ಉಳಿದ ದಿನ ನಾವೇನ್ ಮಾಡ್ಬೇಕು? ಇವತ್ತು 60 ದಿನ ಕೆಲಸ ಕೇಳ್ಬೇಡ ಅಂತ ನೀವು ಹೇಳ್ತೀರಿ. ನಮ್ದಿರೋದು ಹೊಲದಾಗ ಕೆಲಸ ಮಾಡೋದು 1 ತಿಂಗಳು ಅಷ್ಟೇ ಇರ್ತದೆ. 1 ತಿಂಗಳಷ್ಟು ಕೆಲಸ ಮಾಡಿದೀವಪ್ಪ ಅಂದ್ರೆ ಮುಗಿದೋಯ್ತು. ಅವಾಗ ಏನ್ ಮಾಡೋಣ? ಕೈ ಕಟ್ಕೊಂಡು ಕುಂದ್ರೋಣ ಅಥವಾ ಬುತ್ತಿ ಕಟ್ಕೊಂಡು ಗುಳೆ ಹೋಗೋಣ? ಏನ್ ಮಾಡ್ಬೇಕು ನಾವು? ಅದಕ್ಕೆ ನೀವು ಸರ್ಕಾರ ಏನ್ ಮಾಡ್ತಾ ಇದೀರಿ ಅಂದ್ರೆ, ಈ 100 ದಿನ ಕೊಡ್ತಿದ್ರಿ, 120 ದಿನ 125 ದಿನ ಅಂತ ಹೇಳ್ತಾ ಇದೀರಿ. ಅದೇ 100 ದಿನದ ನಾವು ಕೆಲಸ ಸಿಗ್ತಾ ಇಲ್ಲ ನಮಗೆ. 50 ದಿನ ಬೇಡ 60 ದಿನ ಕೆಲಸ ಮಾಡ್ಬೇಕಾದ್ರೆ ಬಹಳ ಆಗೋಯ್ತು. 50 ದಿನ ಬೇಡ 60 ದಿನ ಕೆಲಸನೂ ಮಾಡಕ್ಕಾಗ್ತಾ ಇಲ್ಲ. ನೀವು 125 ದಿನ ಅಂತ ಹೇಳ್ತಾ ಇದ್ದೀರಿ. ನೀವು ವರ್ಷ ಬಜೆಟ್ ಕೂಡ ಕಡಿಮೆ ಮಾಡ್ತಾ ಬಂದಿದ್ದೀರಿ. ಇವತ್ತು ಈ ವರ್ಷ ಕೆಲಸ ಮಾಡಿದ್ದು ಕೂಲಿ ಇನ್ನೂ 1 ವರ್ಷ ಆದ್ರೂ ಬಂದಿರಂಗಿಲ್ಲ. 2 ವರ್ಷದ 3 ವರ್ಷದ ಬಾಕಿ ಕೂಲಿ ಇದಾವ ನಮ್ಮ. ಸ್ವಲ್ಪ ಬಜೆಟ್ ನೀವು ಕಡಿಮೆ ಮಾಡ್ಕೊಂತ ಬಂದು ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಉಲ್ಲಂಘನೆ ಮಾಡ್ತಾ ಇದ್ದೀರಿ. ನೀವು ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ಕಾರ್ಮಿಕರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದನ್ನು ನೀವು ಹಿಂದೆ ತಕ್ಕೋಬೇಕು. ನೀವು ಕಾರ್ಮಿಕರಿಗೆ ಒಳ್ಳೆ ರೀತಿಯಿಂದ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನೀವು ಸರಿಯಾದ ರೀತಿಯಲ್ಲಿ ಜಾರಿ ತಗೊಂಡ್ಬಂದು ನಮ್ಗೆ ಉದ್ಯೋಗ ಸಿಗುವಂಗ ನೀವು ವ್ಯವಸ್ಥೆ ಮಾಡಬೇಕಾಗಿದೆ. ಎಷ್ಟೋ ಮಂದಿ ನಿರುದ್ಯೋಗಿಗಳಿದ್ದಾರೆ ಇವತ್ತು. ಆ ನಿರುದ್ಯೋಗಿಗಳಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಬದುಕ್ತಾ ಇದ್ದಾರೆ.